ಸ್ವಲ್ಪ ಮೆತ್ತಗೆ ಬನ್ನಿ, ಸ್ವಲ್ಪ ಹುಷಾರು. ಇದು 16,000 ಲೀಟ್ರು ಟ್ಯಾಂಕಿ ನೀರಿದು, ಯಾವಾಗ ರಿಸರ್ವ್ ಇರ್ತದೆ ನೋಡಿ. ಇಲ್ಲೊಂದು 25 ಹಾಕ್ಬಿಡ್ತೀವಿ. ಜಾಗ ಎಷ್ಟು ಹೆವಿ ಇಟ್ಟಾಗದು ನೋಡಿ, ಚೆನ್ನಾಗಿ ಗಾಳಿ ಆಡೋದಲ್ಲ. ಹಾಂ ವಾತಾವರಣ ಹಾಂ ಬಂದ್ಬಿಡ್ತವೆ, ಆರಾಮಾಗಿ ಗಾಳಿ ಆಡ್ಕೊಂಡಿರ್ತವೆ. ಹಾಂ, ಮಳೆಗಾಲ ಚಳಿಗಾಲದಲ್ಲಿ ಮಳೆಗಾಲ ಜಾಸ್ತಿ ಅಂದರೆ ಸ್ಕ್ರೀನ್ ಹಾಕ್ತೀವಿ ಸೈಡ್ಗೆ. ಇವಾಗೆಲ್ಲ ಬೇಸಿಗೆ ಅಲ್ವಾ, ಓಪನ್ ಬಿಟ್ಟಿದ್ದೀವಿ, ಗಾಳಿ ಆಡಬೇಕಲ್ಲ. ಇವು ಬರ್ತಾವಲ್ಲ ಸರ್ ಕ್ಯಾನ್ಗಳು, ಅವನ್ನ ಸೆಂಟ್ರ್ ಕಟ್ ಮಾಡಿಬಿಟ್ಟು ಇವನ್ನೆಲ್ಲ ವಾಷಬಲ್ಲು, ರಿಸ್ಟ್ ಹಿಡಿಯಲ್ಲ. ಈ ಬಾಕ್ಸ್ ಅವರ್ ರಿಸ್ಟ್ ಹಿಡ್ಬಿಡ್ತವೆ, ಪ್ಲಾಸ್ಟಿಕ್ನಾವೇನೂ ಆಗಲ್ಲ. ಆಮೇಲೆ ಮೇಕೆಗಳು ಒಳಕ್ಕೆ ಹೋಗ್ಬಿಡ್ತವೆ ಅಂತ ಮೆಸ್ ಮಾಡಿದ್ದೀವಿ. ಇಲ್ಲಿ ಉಳಿಕ ನಿಂತ್ಕೊಂಡು ಹೋಗಿ ಮೇವು ತಿನ್ನಂಗಿಲ್ಲ, ತಲೆ ಎಲ್ಬೇಕು ಇಲ್ಲೇ ತಿನ್ನಬೇಕು. ಹಾಂ, ಆಗ ವರ್ಷ ತಿಂತವೆ, ಮನಿಕಂತವೆ ಸರ್. ಒಂದು ಸೈಡ್ ಮೇವು ತಿನ್ನುವಾಗ ನಿಂತ್ಕೊಂತವೆ, ತಿಂದ್ಬಂದ್ಬಿಟ್ಟು ಇಲ್ಲೆಲ್ಲ ಮನಿಕಂತವೆ. ಕಟ್ಟಾಕಲ್ಲ. ಯಾಕೆ ಕಟ್ಟಾಕ್ತೀರ? ಕಟ್ಟಾಕೋದು ಹಾಕ್ಬೇಕು. ಮೇವು ತಿಂದ್ಬಿಡ್ತಾವಲ್ಲಿ, ಈ ಡಬ್ದಲ್ಲಿ ನೀರು ಇಕ್ಕಿರ್ತೀವಿ, ನೀರು ಕುಡ್ಕೊಂತವೆ, ಇಲ್ಲ ಆರಾಮಾಗಿ ಮನಿಕಂತವೆ, ಕಾಲು ಚಾಚ್ಕೊಂಡು ಮನಿಕಂತವೆ. ಗುದ್ದಾಡ್ತವೆ, ಎಲ್ಲ ಒಂದೇ ತಾವಿರವಲ್ವಾ, ಅವೆಲ್ಲ ಮಾಮೂಲಿ, ಏನೂ ಮಾಡೋಕ್ಕಾಗಲ್ಲ. ಯಾವಾಗಲೂ ಗುದ್ದಾಡೋದು ಎಲ್ಲ ಕಸಿ ಹಾಕ್ಸ್ಬಿಟ್ಟಿದ್ದೀವಿ, ಎಲ್ಲ ಕಸಿ ಹಾಕ್ಸ್ಬಿಟ್ಟಿದ್ದೀವಿ. ಇಲ್ಲ ಬೊಗ್ಸಕ್ಕಾಗುತ್ತ ಅವು, ನಮಗೆ ತಿರಿಕಂತವೆ. ಬೇರೆ ಬ್ರೀಡಿಂಗ್ಗೆ ಬೇಡ ಇಟ್ಕೊಂಡಿದ್ದೀವಲ್ಲ, 2 ಇಟ್ಕೊಂಡಿದ್ದೀವಲ್ಲ, ಅವನು ಕಸಿ ಹಾಕಿಲ್ವಲ್ಲ, ಅವನ್ನ ಅವು ಕಸಿ ಹಾಕಿಲ್ಲ, ಅವು ಬ್ರೀಡಿಂಗ್ ಮಾತ್ರ. ಅವು ಸರಿ, ಎಷ್ಟೆಲ್ಲಾದರೂ ಈಡ ಹೊಡಿತೀರಿ? ಇನ್ನೇನು ಅಲ್ಲ ಹಾಕೋ ಸ್ಟೇಜ್ಗೆ ಈಡ ಹಾಕ್ಸ್ಬಿಡ್ತೀವಿ. ಇಲ್ಲ ಅಂದರೆ ಸಣ್ಣವಕ್ಕೆಲ್ಲ ಕ್ರಾಸ್ ಮಾಡಿಬಿಡ್ತವೆ, ಇವೇ ಕ್ರಾಸ್ ಮಾಡಿಬಿಡ್ತವೆ. ಸಣ್ಣ ಮರಿಗೆಲ್ಲ, ಕುಡಿಯೋ ಮರಿಗೆಲ್ಲ ಕ್ರಾಸ್ ಮಾಡಿಬಿಡ್ತವೆ. ಇನ್ನೇನು ಸ್ಟೇಜಿಗೆ ಬಂತು, ಇನ್ನೇನು ಓಡಾಡಿಸ್ತವೆ ಅನ್ನುವಾಗ ಈಡ ಹಾಕ್ಸ್ಬಿಡ್ತೀವಿ. ಆಮೇಲೆ ನಮ್ಮಲ್ಲಿ ತಗೊಂಡೋಗ್ತಾರೆ ಹಾಕಿದ್ರೆ, ಆ ಸ್ಟೇಜಿಗೆ ಬಂದು ವಾತ್ ಮರಿಗಳು ತಗೊಂಡೋಗ್ತಾರೆ ಬ್ರೀಡಿಂಗ್ ಮಾಡ್ಕೊಳ್ಳೋಕ್ಕೆ. ಕೇಳಿದ ರೇಟ್ ಕೊಟ್ಟು ತಗೊಂಡೋಗ್ತಾರೆ. ಚೆನ್ನಾಗಿರ್ತಾವಲ್ಲ ಮೇಕೆಗಳೆಲ್ಲ, ಹಳ್ಳಿ ಕಡೆ 8 ಮಡಿಕೊಂಡಿರ್ತಾವಲ್ಲ, ಅವರೆಲ್ಲ ಬ್ರೀಡಿಂಗ್ ಮಾಡ್ಕೊಳ್ಳೋಕ್ಕೆ, ವಾತನ್ನು ರೆಡಿ ಮಾಡ್ಕೊಳ್ಳೋಕೆ ತಗೊಂಡೋಗ್ತಾರೆ. ನಾನು 500 ರೂಪಾಯಿ ಹೆಚ್ಚು ಕಡಿಮೆ ಕೊಟ್ಟು ತಗೊಂಡೋಗ್ತಾರೆ. ಬಿಡೋದೇ ಇಲ್ಲ, ಬಂದು ಕಾಯಿಸ್ಬಿಟ್ಬಿಟ್ಟು ಬಿಡೋದೇ ಇಲ್ಲ. ಕೊಡಿ ಸಾರ್ ಅಂತಾರೆ. ನಾವು ಕೊಟ್ಬಿಡ್ತೀವಿ, ತಗೊಂಡೋಗಪ್ಪ ಅಂತ. ಸರಿ, ಇಡ ಹಾಕಿದ್ಮೇಲೆ ವಾತಗಳು ವೀಕ್ ಆಯ್ತವ? ಒಂದು 15 ದಿನ ವೀಕ್ ಆಗ್ತವೆ, ಆಮೇಲೆ ಡೆವಲಪ್ ಆಗ್ತವೆ, ಚೆನ್ನಾಗಿ ಡೆವಲಪ್ ಆಗ್ಬಿಡ್ತದೆ. ಕಟ್ರಿದೆ, ಕಟ್ರ ಹಾಕೊಂಡು ಆ ನರ ಹಿಡ್ಕೊಂತಾರೆ ಹಿಂಗೆ, ಅಲ್ಲಿ ಹಾಕೊಂಡು ಒದುಮ್ರಾಗ ಅದು ನರ ಸ್ಟಕ್ ಆಗ್ತದೆ. ದೊಣ್ಣೆಗಳು ಹಾಕೋರು, ಬಾಯಲ್ಲಿ ಕಚ್ಚೋರು ಎಲ್ಲ ಮಾಡೋರು. ಈಗೆಲ್ಲ ಅದಕ್ಕೆ ಪಿಚ್ಕರಿ ಇದೆ, ಇಕ್ಳ ಅದೇ ಸರ್. ಈ ಕಡೆ ಒಂದು ಸರಿ ಹಾಕೊಂಡು ಅದ್ರಾಗೆ ಅದು ಫ್ರೆಶ್ ಆಗಿ ಸಿಂಕ್ ಆಯ್ತದೆ. ನರ್ವು ಸಿಂಕ್ ಆದಮೇಲೆ ಅಷ್ಟೇ ಕತೆ. ಹ್ಞೂ, ಎಲ್ಲ ಅಲ್ಲಿಂದ ಟ್ಯಾಂಕಿಂದನೇ ಕಲೆಕ್ಷನ್ ಕೊಟ್ಟಿದ್ದೀವಿ ಸರ್. ಫ್ರೆಶ್ ಆಗಿರಬೇಕಲ್ಲ ಸರ್ ನೀರು. ನೋಡಿ, ಈ ಕಡೆ ಎಲ್ಲ ಸಪ್ಪಿದೆ, ವ್ಯೂ ನೋಡಿ. ಈ ಶೆಡ್ ತೊಳೆದಿದ್ದ ನೀರೇ ಹೋಗ್ತದೆ ಇವಕ್ಕೆಲ್ಲ. ಸೊ ಗಂಜದ ನೀರು ಡೈರೆಕ್ಟಾಗಿ ಹೋಗ್ತದೆ, ಪಟ್ಟಿಗೆ ಹೋಗ್ತದೆ, ಆಮೇಲೆ ಪಿಚ್ಕೆನೂ ಹೋಗ್ತದೆ. ಆಮೇಲೆ ಅದನ್ನು ಗುಡ್ಡ ಡ್ರಿಪ್ಪಿಂಗ್ ಮಾಡಿದ್ದೀನಿ ಅಂತ ಹೇಳಿದ್ರು. ಡ್ರಿಪ್ಪಿಂಗ್ ಈ ಕಡೆ ಮಾಡಿದ್ದೀವಿ, ಈ ಕಡೆ ತೋಟಕ್ಕೆ. ಹಾಂ, ಇದಕ್ಕೆ ಡ್ರಿಪ್ಪಿಂಗ್ ಇಲ್ಲ, ಈ ನೀರೇ ಹೋಗ್ತದಲ್ಲ ಸರ್. 2 ಲೈನು 3 ಲೈನು ದಿನ ನೆನೆಸ್ಕೊಳ್ತದೆ ಹೋಗಿ. ಡ್ರಿಪ್ಪಿಂಗ್ ಇನ್ನೇನಕ್ಕೆ ಮಾಡ್ತೀವಿ? ರೇಷ್ಮೆ ಕಡ್ಡಿ, ರೇಷ್ಮೆ ಎಲೆ ತಿನ್ನೋದ್ರಿಂದ ಮೇಕೆಗಳಿಗೆ ಏನು ಬೆನಿಫಿಟ್ ಸರ್? ಏನಿಲ್ಲ ಸರ್, ಚೆನ್ನಾಗಿ ಆಗ್ತವೆ. ರೇಷ್ಮೆ ಸೊಪ್ಪು ಹೆಂಗಾಯ್ತು ಹಂಗಾಗ್ತವೆ. ಬಲ್ಕೆ ಹಾಕಬೇಕು, ಸ್ವಲ್ಪ ಬಲ್ಕೆ ಮಾಡಿ ಹಾಕಬೇಕು. ಬಲ್ಕೆ ಅಂದರೆ ಸ್ವಲ್ಪ ಎಲೆ ಎಲ್ಲ ಬಲಿಬೇಕು, ಎಳೆ ಸೊಪ್ಪು ಹಾಕ್ಬಾರ್ದು. ಎಳೆ ಸೊಪ್ಪು ಹಾಕಿದ್ರೆ ಲೂಸ್ ಮೋಷನ್ ಆಗ್ಬಿಡ್ತಾವೆ. ಹೀಟು ಎಕ್ಸೆಸ್ ಆಫ್ ಹೀಟ್ ಇದು ಮಿಂಚು ಬಂದುಬಿಡ್ತವೆ, ರೇಷ್ಮೆ ಹುಳ ಮಿಂಚು ಬಂದಂಗೆ. ಹಾಂ, ಈ ಸೊಪ್ಪೆಲ್ಲ ಕೊಟ್ಟಿರೋ ಒಂದು 50,000 ರೂಪಾಯಿ ಕೊಟ್ಟಿರೋರು ನಮಗೆ. ರೇಷ್ಮೆ ಸೊಪ್ಪಿಗೆ ಡಿಮ್ಯಾಂಡ್ ಇವಾಗ, ಗುಡ್ ರೇಟ್ ಜಾಸ್ತಿ ಇದೆಯಲ್ಲ. ಹಾಂ, ನಿಮಗೆಲ್ಲ ಇಂಡಿ ಬೂಸ ಕೊಡ್ತೀವಿ, ರೇಷ್ಮೆ ಸೊಪ್ಪು ಕುಡಿ ಅಂತಾರೆ. ಸೊಪ್ಪು ಯಾವುದು ಇಷ್ಟಪಡ್ತೀವಿ? ಎಲ್ಲ ತಿಂತವೆ ಸರ್, ಹೊಟ್ಟೆ ಹಸ್ದಾಗ ಎಲ್ಲ ತಿಂತವೆ. ಸ್ವಲ್ಪ ಹುಷಾರಾಗಿ ಬನ್ನಿ, ಸ್ಲಿಪ್ ಆದತ್ತು, ಮೇಲೆಗೆ ಬಿಟ್ಬಿಡ ಅವನ್ನೆಲ್ಲ. ನೋಡಿ, ಇವೆಲ್ಲ 4 ವರ್ಷದ ತೆಂಗಿನ ಮರ ಇವು. ಸೊಸಿ ಉಣಿದ್ದೆ, ಏನೂ ಮಾಡಿಲ್ಲ ಅವಕ್ಕೆ ನಾವು. ಏನು ಹೇಳಿ, ಇವೆಲ್ಲ ಡ್ರಿಪ್ ಮಾಡಿದ್ದೀವಿ ನೋಡಿ. ಡ್ರಿಪ್ ಈಗ ನೋಡಿ, ಹಿಂಗೆಲ್ಲ ಗೊಬ್ಬರ ತಗೊಂಬಂದು ಹಾಕ್ತೀವಿ ಹಿಂಗೆ. ಏನು ಸರ್, ಎಲ್ಲ ಗೊಬ್ಬರ ತಗೊಂಬಂದು ಹಾಕ್ತೀವಿ. ಏನು ಉಳೋದೇ ಇಲ್ಲ ನಾವು ಇದನ್ನು. ಹಾಂ, ಉಳೋದೇ ಇಲ್ಲ. ಹ್ಞೂ, ಇದ್ರಾಗ ರೇಷ್ಮೆನೆ. ಹ್ಞೂ, ಬೇಕಲ್ಲ ಸರ್, ಒಂದು ಟೈಮ್ ಹಾಕ್ಬೇಕು ಸರ್ ಒಣಮೇವು. ನೋಡಿ, ಅಲ್ಲೆಲ್ಲ ಅಲ್ಲಿವರೆಗೂ ಇದೆ ನಮ್ಮದು. ಆ ಬಿದಿರು, ಹಾಂ, ಗುಡ್ಡ ದೇವಸ್ಥಾನ ಮುಂದೆ ಹೋಯ್ತು. ಆ ಕೆಳಗಡೆ ತೆಂಗಿನ ಮರ ಎಲ್ಲ ಇದೆ ನೋಡಿ, ಅಲ್ಲಿವರೆಗಿದೆ.
ನೋಡಿ ಅಲ್ಲಿ ರೇಷ್ಮೆ ಇದೆ ನೋಡಿ, ತೆಂಗಿನ ಮರ ಎಲ್ಲ ಇದೆ ನೋಡಿ, ಹಿಂಗೆಲ್ಲ ಬರ್ತದೆ ನಮ್ದು ಹಿಂಗೆಲ್ಲ ನೋಡಿ. ಇಲ್ಲೊಂದು 5,000 ಲೀಟ್ರ್ ಟ್ಯಾಂಕ್ ಇಟ್ಟಿದ್ದೀವಿ ಆ ಎಮರ್ಜೆನ್ಸಿಗೆ. ಈ ಪ್ರದೇಶದಲ್ಲೂ ನಿಲ್ದೇನೆ ಅಂದ್ರೆ ಹಾಂ, ಮುಂದೆಗಡೆ ಆ ಕಡೆ ಮಾತ್ರ ಕಾಂಪೌಂಡು ತಂತಿ ಬೇಲಿ ಎಲ್ಲ ಹಾಕಿದ್ದೀರಾ? ಈ ಕಡೆ ಈ ಏನು ಕಡೆಗೆ ಹಾಕಿಲ್ಲ? ಏನೂ ಹಾಕಿಲ್ಲ. ಏನಕ್ಕೆ ಹಾಕ್ತೀರಾ? ಯಾರು ಬರಲ್ಲ? ಯಾಕೆ ಬರ್ತಾರೆ? ಅಷ್ಟೊಂದು ಸುಲಭನಾಗ ಬರ್ತಾರಾ ಸರ್? ಇಲ್ವಾ ವೆಂಕಟರಮಣ ಸ್ವಾಮಿ? ಹಾಂ, ಏನು ಸರ್? ಭಯ ಇದೆ ಒಟ್ಟಲ್ಲಿ. ಏನು ತಗೊಂಡೋಗ್ತಾರೆ ಸರ್? ಬನ್ನಿ ಸರ್, ಬೆಳಗ್ಗೆ ಅದ್ರ ಹಿಂಗೆ ಸರ್ ನಮಗೂ BP ಶುಗರ್ ಇದೆ. ನಾವು ಟೀ ಕುಡಿತೀವಿ, ಸಿಗರೇಟ್ ಸೇರ್ತೀವಿ, ಎಣ್ಣೆ ಹೊಡಿತೀವಿ, ಹಾಂ ಎಲ್ಲ ಮಾಡ್ತೀವಿ, 90 ಹೊಡಿತೀವಿ. ಯಾವುದೂ ಬಿಟ್ಟಿಲ್ಲ. ಬಿಡಬಾರ್ದು ಸರ್, ಶರೀರಕ್ಕೂ ಬೇಕಲ್ಲ, ಬ್ಲಡ್ ಸರ್ಕ್ಯೂಟ್ ಆಗಬೇಕಲ್ಲ, ಮೈಂಡ್ ಕೆಲಸ ಮಾಡ್ಬೇಕಲ್ಲ. ದಿನ ಇರಲ್ಲ? ಯಾವಾಗ? ಇಲ್ಲ ನಾವು ರೆಗ್ಯುಲರಾಗಿ ಇದ್ದೇ ಇರ್ತದೆ ಬಿಡ್ರಿ. ಒಂಚೂರು ಹೆಚ್ಚು ಕಡಿಮೆ ರೆಗ್ಯುಲರಾಗಿ ಇದ್ದೇ ಇರ್ತದೆ.